ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪರಿಷತ್ನಲ್ಲಿ ಚಾಮರಾಜನಗರ ಶೂಟೌಟ್ ಪ್ರಕರಣದ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಈ ವಿಷಯವನ್ನ ಚಲವಾದಿ ನಾರಾಯಣ ಸ್ವಾಮಿ ಅವರು ಪ್ರಸ್ತಾಪಿಸಿದ್ದಾರೆ. ಈ ಪ್ರಕರಣದ ಬಗ್ಗೆ ಸರ್ಕಾರ ಉತ್ತರ ಕೊಡಬೇಕು. ಅಮಾನವೀಯವಾಗಿ ಮೂವರನ್ನ ಗುಂಡಿಕ್ಕಿ ಕೊಲೆ ಮಾಡಲಾಗಿದೆ. ಸರ್ಕಾರ ಇದನ್ನ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದೆ. ಇಲ್ಲಿ ಸರ್ಕಾರ ಗೂಂಡಾಗಿರಿ ಮಾಡ್ತಾ ಇದೆ ಅಂತ ಹೇಳಿ ವಿಪಕ್ಷ ಈಗ ಆರೋಪವನ್ನ ಮಾಡ್ತಿರುವಂತದ್ದು, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ವಿಚಾರ ಚಾಮರಾಜನಗರದಲ್ಲಿ ನಡೆದಿರುವಂತಹ ಶೂಟೌಟ್ ವಿಚಾರ ಏನಿದೆ ಅದು ಇಷ್ಟೆಲ್ಲ ಚರ್ಚೆಗೆ ಕಾರಣವಾಗಿರುವಂತದ್ದು. ಈಗ ಪರಿಷತ್ನಲ್ಲೂ ಕೂಡ ಇದು ಗಲಾಟೆಗೆ ಕಾರಣವಾಗಿದೆ. ವಾದ ವಿವಾದಗಳು ನಡೆದಿರುವಂತದ್ದು. ಸರ್ಕಾರದ ಬಗ್ಗೆ ಅವ್ರು ಹೇಳಿ ಕೊಡ್ತಾರೆ. ಇಲ್ಲ, ಅದು ದಾರಿ ತಪ್ಪುವಂತ ಪರಿಸ್ಥಿತಿ. ಆದ್ದರಿಂದ ಈಗ ಮೊದಲು ಸರ್ಕಾರ ಅದನ್ನು ಹೇಳಿಕೆ ಮಾಡಿ, ಅದ ನಂತರ ವಚನ ಇಲ್ಲ, ದಯಮಾಡಿ ಸರ್ಕಾರ ದಯಮಾಡಿ ಪರಿಗಣಿಸಿ ನೋಡಿ. ಆ $10 ಲಕ್ಷ ಕೊಟ್ಟು ಅರ್ಥ ಮಾಡಿ ಹೇಳಿದೀರಾ. ದಯವಿಟ್ಟು ನೀವು ಹೇಳಿದೀರಾ, ನಾ ಸರ್ಕಾರ ಉತ್ತರ ಕೊಡ್ತೀನಿ. ನಾನು ಕೂತ್ಕೊಳ್ಳಿ. ಇಲ್ಲ, ಮೊದಲು ಸರ್ಕಾರ ಉತ್ತರ ಕೊಡ್ಲಿ, ಅದಾದ್ಮೇಲೆ ನಾವು ಮುಂದುವರಿಯೋಣ. ಮಂತ್ರಿಗಳೇ ಹೇಳಿದ್ದಾರೆ ಪುಟ್ಟರಂಗ ಶೆಟ್ಟಿ ಏನಂತ ಅಂದ್ರೆ ಇದು ಸಚೇತಕರೇ, ಈಗ ವಿರೋಧ ಪಕ್ಷ ನಾವು ಮಾತಾಡ್ತಾ ಇರುವಾಗ ನೀವು ಎದ್ದು ನಿಂತ್ಕೊಳ್ತೀರಾ? ಅಲ್ಲಲ್ಲ, ನೀವು ನಿಂತ್ಕೊಳ್ಳೋದು ಸರಿಯಲ್ಲ. ಅಲ್ಲಲ್ಲ, ಅಲ್ಲ, ಹೋದವ್ರನ್ನೆಲ್ಲ ನೀವು ಶೂಟ್ ಮಾಡ್ತಾ ಹೋಗ್ಬಿಟ್ರೆ ಏನ್ ಫಾರೆಸ್ಟ್ ಎಲ್ಲ ಉಳಿದು ಬಿಡ್ತಾ? ಇವತ್ತು ಫಾರೆಸ್ಟ್ ಕಾಡುಗಳ್ಳರು ಯಾರು ಅಂತಂದ್ರೆ ಕಾಡನ್ನ ಕಾಯುವ ಅಧಿಕಾರಿಗಳೇ ಕಳ್ಳರು. ಕೊಲ್ಲುದು ಅಂತ ಹೇಳಿದ್ರೆ ಅದನ್ನ ಬಿಟ್ಟು ಈ ರೀತಿ ಅಮಾನುಷವಾಗಿ ಅದರಲ್ಲೇ ಅವ್ರ ಮೈನಾರಿಟೀಸು ಅವರನ್ನ ಏನು ಅವರ ರಕ್ಷಣೆ ಮಾಡ್ಬೇಕಾ? ಹೋಗಿ ಗುಂಡಾಕಿ ಕೊಲ್ಲುದು ಅಂತ ಹೇಳಿದ್ರೆ ನಾನೀಗಾಗಲೇ ತಮ್ಗೆ ಹೇಳಿದ್ದೀನಿ, ಸರ್ಕಾರದಿಂದ ಉತ್ತರ ಕೊಡ್ತೀನಿ. ಈಗಲ್ಲ, ಐ ಕೆನಾಟ್ ಕಾಂಪ್ರಮೈಸ್ ಕ್ವಶನ್ ಆನ್ಸರ್. ದಯವಿಟ್ಟು ಕೂತ್ಕೊಳ್ಳಿ. ನೀವು ಪ್ರಶ್ನೆ ಮೊದಲೇ ಹೇಮಲತಾ ನಾಯಕ್ ಬಿಡಿ. ನಾನು ಬೇರೆ ಕರಿತೀನಿ. ನಾನು ಈಗ ನಾನು ಮೊದಲು ಅರೆಸ್ಟ್ ಮಾಡಬೇಕು. ನಾನು ಹೇಳಿದ್ದೀನಿ, ಅವನ್ನೆಲ್ಲನೂ ಓಡಾಡೋದು ಬಿಟ್ಬಿಟ್ಟು ನ್ಯಾಯ ಯಾವಾಗ ಕೊಡೋದು? ನಾನು ಸರ್ಕಾರ ನ್ಯಾಯ ಕೊಡೋದು ಯಾವಾಗ? ಸದನ ಇಲ್ಲಿ ನಡೀತಾ ಇದೆ, ಆಗುತ್ತೆ. ನಾನು ಉತ್ತರ ಕೊಡ್ತೀನಿ. ನಾನು ಸ್ವಲ್ಪ ಅವಕಾಶ ಕೊಡಿ. ಮನುಷ್ಯ ಕೂತ್ಕೊಳ್ಳಿ. ಸಭಾಪತಿಗಳೇ, ರಾಜ್ಯದಲ್ಲಿ ಯಾವುದೇ ಪ್ರಾಣ ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಅನ್ಯಾಯವಾಗಿದ್ರೆ ಅದನ್ನ ಸರಿಪಡಿಸೋದಕ್ಕೂ ಕೂಡ ಆಗಿದ್ದೇವೆ. ಆದ್ರೆ ಅವರು ನಂತರ ಚರ್ಚೆಗೆ ತೆಗೆದುಕೊಂಡಾಗ ಮಂತ್ರಿಗಳೇ ಬಂದು ಸರ್ಕಾರದ ಪರವಾಗಿ ಅವ್ರು ಉತ್ತರ ಕೊಡ್ತಾರೆ. ಈಗ ದಯವಿಟ್ಟು ಪ್ರಶ್ನೆ ಉತ್ತರಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಇದು ಈಗಾಗಲೇ FIR ಹಾಕಿಬಿಟ್ಟಿದ್ದಾರೆ. FIR ಆಗಿದೆ. ನೀವು ಜುಡಿಷಿಯಲ್ ಎನ್ಕ್ವೈರಿ ಕೊಡಿ ಅಂತಂದ್ರೆ ಮ್ಯಾಜಿಸ್ಟ್ರೇಟ್, ತಾಲೂಕ್ ಮ್ಯಾಜಿಸ್ಟ್ರೇಟ್ ಕೊಟ್ಟಿದ್ದಾರೆ. ಇದೇನು ಸಣ್ಣ ವಿಷಯವ? ಪ್ರಾಣಗಳನ್ನು ಕಳ್ಕೊಂಡಿದ್ರಿ. ಸಣ್ಣ ಮಂತ್ರಿಗಳ ಉತ್ತರ ಮಾಡ್ತಾರೆ ಅಂತ ಹೇಳಿದ ಮೇಲೆ ಕೂಡ ನೀವು ಮತ್ತೆ ಕೇಳಿದ್ರೆ ಆಯ್ತಲ್ಲ, ಅದು ಅಲ್ಲ ಬರ್ಲಿ, ಈಗ ಕೊಡ್ಲಿ. ಯಾವುದೇ ನೋಟಿಸ್ ಕೂಡ ಕೊಟ್ಟಿಲ್ಲ. ಅದನ್ನು ಜುಡಿಷಿಯಲ್ ಎನ್ಕ್ವೈರಿ ಕೊಡ್ಲಿ. ಅವ್ರಿಗೆ ಒಂದೊಂದು ಕೋಟಿ ರೂಪಾಯಿ ಕೊಡ್ರೆ ಪರಿಹಾರ ನೋಟಿಸ್ ಕೂಡ ಕೊಟ್ಟಿಲ್ಲ. ಕೆಲಸ ಒಂದೊಂದು ಕೋಟಿ ರೂಪಾಯಿ ಒಳಗೆ ಪರಿಹಾರ ಕೊಡಬೇಕು. ಏನ್ ಇಷ್ಟ ಬಂದಂಗೆ ಸರ್ಕಾರ ಗುಂಡಾಗಿ ಯಾರನ್ನ ಕೊಲ್ಲಬಹುದು ಅಂತಿದ್ಯಾ? ಭಿಕ್ಷೆ ಸಚಿವರು ಬಂದು ಉತ್ತರ ಕೊಡ್ತೀನಿ ಅಂದ್ಮೇಲೆ ಉತ್ತರ ಕೊಟ್ಟು ಉತ್ತರ ಕೊಡಬೇಕು. ಮನೆ ಸಭಾಪತಿಗಳು ಹೌದ್ರಿ, ಸಭಾಪತಿ ಒಬ್ಬ ವ್ಯಕ್ತಿಯ ನೋಟಿಸ್ ಕೂಡ ಕೊಟ್ಟಿಲ್ಲ. ನೀವು ಕೂತ್ಕೊಳ್ಳಿ.
ಈಗ ಸರ್ಕಾರದವರು ಹೇಳಿದ್ದಾರೆ, ಮಂತ್ರಿ ಕರೆದು ಉತ್ತರ ಕೊಡ್ತಿದ್ರು ಸಮಾಜ ನಾಯಕರಿಗೆಲ್ಲ ಹೇಳಿದ್ದಾರೆ. ಅದು ಕೇಳಿದ ಮತ್ತೆ ನೀವೇನೋ ಹೇಳಬೇಕು. ಒಂದ್ ನಿಮಿಷ ಅವರು ಆಲ್ರೆಡಿ he made it very clear, wait for some time, ಅದನ್ನ ಕರ್ಸ್ತೀವಿ ಉತ್ತರ ಕೊಡ್ತೀವಿ ಹೇಳಂತ ಮಾತು ಹೇಳಿದ್ದಾರೆ.